7th Standard Social Science ಚಾಪ್ಟರ್ 3 ಭಕ್ತಿ ಕಲ್ಟ್ ಆ್ಯಂಡ್ ಸೂಫಿ ಹೆರಿಟೇಜ್. ಈ ಚಾಪ್ಟರಲ್ಲಿ ನಾವು ಭಕ್ತಿ ಕಲ್ಟ್ ಅಂದರೆ ಏನು ಮತ್ತು ಸೂಫಿ ಹೆರಿಟೇಜ್ ಅಂದರೆ ಏನು, ಈ ಎರಡು ಟರ್ಮ್ಸ್ ಬಗ್ಗೆ ಮತ್ತು ಎರಡು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೆಸನ್ ಪಾರ್ಟ್ಗೆ ಹೋಗೋದಕ್ಕೂ ಮೊದಲು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಇದನ್ನು ಜಸ್ಟ್ ಒಂದು ಸರಿ ಗ್ಲ್ಯಾನ್ಸ್ ಮಾಡೋಣ. ಇನ್ ಸೌತ್ ಇಂಡಿಯಾ ಆಲ್ವಾರ್ಸ್ ಆ್ಯಂಡ್ ದಾಸಾಸ್ ಆ್ಯಂಡ್ ಇನ್ ನಾರ್ತ್ ಇಂಡಿಯಾ ಸನ್ಸ್ ಆ್ಯಂಡ್ ಸೂಫೀಸ್ ಕ್ರಿಯೇಟೆಡ್ ಸೋಷಿಯಲ್ ಅವೇಕನಿಂಗ್ ಥ್ರೂ ಭಕ್ತಿ ಕಲ್ಟ್. ನೋಡಿ, ಸೌತ್ ಇಂಡಿಯಾದಲ್ಲಿ ಆಲ್ವಾರ್ಸ್ ಮತ್ತು ದಾಸಾಸ್ ಅಂತ ಕೆಲವರು ಇರ್ತಾರೆ, ಅದೇ ರೀತಿ ನಾರ್ತ್ ಇಂಡಿಯಾ ಕಡೆ ಬಂದು ಸಂತರು ಮತ್ತು ಸೂಫಿಗಳು ಅಂತ ಕೆಲವರು ಇರ್ತಾರೆ. ಇವರೆಲ್ಲ ಸೇರಿಕೊಂಡು ಸೊಸೈಟಿಯಲ್ಲಿ ಒಂದು ಹೊಸ ಅವೇಕನಿಂಗ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಫಾಲೋ ಮಾಡ್ತಾ ಇರೋಂಥ ಒಂದು ಕೆಲವು ಟ್ರೆಡಿಷನ್ಸ್ ಸರಿನಾ ತಪ್ಪ, ಈ ರೀತಿ ಜನಗಳು ಯೋಚನೆ ಮಾಡೋ ರೀತಿ ಮಾಡ್ತಾರೆ. ಇದನ್ನು ಭಕ್ತಿ ಕಲ್ಟ್ ಆ್ಯಂಡ್ ಸೂಫಿ ಹೆರಿಟೇಜ್ ಅಂತ ಕರೆಯೋದು. ಇನ್ ದಿಸ್ ಲೆಸನ್ ದಿ ಆಬ್ಜೆಕ್ಟಿವ್ಸ್, ಮೀನಿಂಗ್ಸ್ ಆ್ಯಂಡ್ ಫೀಚರ್ಸ್ ಆಫ್ ಭಕ್ತಿ ಕಲ್ಟ್ ಆರ್ ಡಿಸ್ಕಸ್ಡ್. ಈ ಲೆಸನಲ್ಲಿ ಬಂದು ಭಕ್ತಿ ಕಲ್ಟ್ ಏನಕ್ಕೆ ಬಂತು, ಅದರ ಆಬ್ಜೆಕ್ಟಿವ್ಸ್ ಏನು, ಅದರ ಮೀನಿಂಗ್ ಏನು, ಏನೇನಿರುತ್ತೆ ಭಕ್ತಿ ಕಲ್ಟಲ್ಲಿ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಣ. ಇನ್ ಸದರ್ನ್ ಇಂಡಿಯಾ ಆಂಡಾಳ್, ಅಕ್ಕ ಮಹಾದೇವಿ, ಕನಕದಾಸ, ಪುರಂದರದಾಸ, ಶಿಶುನಾಳ ಶರೀಫ್ ಆರ್ ಇಂಟ್ರೊಡ್ಯೂಸ್ಡ್. ನಿಮ್ಗೆ ಸದರ್ನ್ ಇಂಡಿಯಾ ಅಂತ ಕೆಲವೊಂದು ಸಬ್ ಟಾಪಿಕ್ ಬರುತ್ತೆ, ಅದರಲ್ಲಿ ಬಂದು ಇಲ್ಲಿ ಹೇಳಿದಂಥ ಜನಗಳು ಏನೇನು ಸಂತರಿದ್ರು ಇವರೆಲ್ಲರ ಬಗ್ಗೆ ಕೂಡ ನಾವು ನೋಡ್ತೀವಿ. ಜೊತೆಗೆ ಸಿಮಿಲರ್ಲಿ ಇನ್ ನಾರ್ತ್ ಇಂಡಿಯಾ ಕಬೀರ್ ದಾಸ್, ಗುರುನಾನಕ್, ತುಳಸಿದಾಸ್, ಮೀರಾಬಾಯಿ, ಶ್ರೀ ಚೈತನ್ಯ ಆ್ಯಂಡ್ ಸೂಫಿ ಸೈಂಟ್ಸ್ ಆರ್ ಇಂಟ್ರೊಡ್ಯೂಸ್ಡ್. ಇದೇ ರೀತಿ ನಾರ್ತ್ ಇಂಡಿಯಾ ಕಡೆ ಈ ಕನಕದಾಸ, ಪುರಂದರದಾಸ ನಮ್ಮಲ್ಲಿ ಏನಿದ್ದಾರೆ, ಅದೇ ರೀತಿ ಕಬೀರ್ ದಾಸ್, ಗುರುನಾನಕ್ ಅಂತ ಹೇಳ್ಬಿಟ್ಟು ನಾರ್ತ್ ಇಂಡಿಯಾ ಕಡೆ ಇದ್ದಾರೆ. ಅವ್ರ ಬಗ್ಗೆ ಇನ್ನೊಂದು ಸಬ್ ಟಾಪಿಕ್ ಮಾಡಿ ಅದರಲ್ಲಿ ಕೂಡ ಹೇಳಿದ್ದಾರೆ. ಆದರೆ ಈ ಇಯರಲ್ಲಿ 2021 ಬಂದು ನಾರ್ತ್ ಇಂಡಿಯಾದ ಸೈಂಟ್ಸ್ ಏನಿದ್ದಾರೆ ಅವ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇಲ್ಲ, ಯಾಕಂದರೆ ಅದನ್ನು ತೆಗೆದುಬಿಟ್ಟಿದ್ದಾರೆ ಈ ವರ್ಷ ಬೇಡ ಅಂತ. ಯಾಕಂದರೆ ಆಲ್ರೆಡಿ ಸ್ಕೂಲ್ಸ್ ಎಲ್ಲ 2-3 ಮಂತ್ಸ್ ಆಗೋಗಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದರಿಂದ ಪೋರ್ಷನ್ಸ್ ರೆಡ್ಯೂಸ್ ಮಾಡಿ ನಾರ್ತ್ ಇಂಡಿಯಾದವ್ರದ್ದು ಏನೇನಿದೆ ಅವ್ರ ಬಗ್ಗೆ ಎಲ್ಲ ತೆಗೆದಿದ್ದಾರೆ. ಅದು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೀವು ನೋಡ್ತೀರಾ. ಈಗ ಸೌತ್ ಇಂಡಿಯನ್ ಸೈಂಟ್ಸ್ ಯಾರಿದ್ರು ಅವ್ರ ಬಗ್ಗೆ ಮಾತ್ರ ನೋಡೋಣ. ದಿ ಹಾರ್ಮನಿ ದೀಸ್ ಫೈತ್ಸ್ ಟುಗೆದರ್ ಹ್ಯಾವ್ ಅಚೀವ್ಡ್ ಡಿಸ್ಪೈಸ್ ದರ್ diverse religious faiths and their endowment towards enriching the vernacular languages are discussed here. ಇವರು ಬೇರೆ ಬೇರೆ ಮತಗಳಿಗೆ ಸೇರಿದ್ರು ಕೂಡ, ಹಿಂದೂ ಆಗಿ ಒಬ್ಬರು ಮುಸ್ಲಿಮ್ ಆಗಿ ಈ ಥರ ಚೇಂಜಸ್ ಇದ್ದರೂ ಕೂಡ ಯಾವ ರೀತಿ ಇವರು ಸೊಸೈಟಿಗೋಸ್ಕರ ಅವರು ಸ್ವಲ್ಪ ಚೇಂಜಸ್ ತರಕ್ಕೆ ನೋಡಿದ್ರು ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ಕಾಂಪಿಟೆನ್ಸೀಸ್ ಅಥವಾ ಆಬ್ಜೆಕ್ಟಿವ್ಸ್ಗೆ ಬರೋಣ. ಈ ಲೆಸನ್ ಎಂಡ್ ಆಗೋಷ್ಟಲ್ಲಿ ನೀವು ಏನೇನು ಕಲ್ತಿರ್ತೀರಾ ಅಂತ. ಅಂಡರ್ಸ್ಟ್ಯಾಂಡಿಂಗ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಭಕ್ತಿ ಕಲ್ಟ್ ಇನ್ ಫೋರ್ಜಿಂಗ್ ರಿಲಿಜಿಯಸ್ ಹಾರ್ಮನಿ. ನೋಡಿರಿ, ಹಿಂದೂ ಮುಸ್ಲಿಮಲ್ಲಿ ಐಕ್ಯತಾ ಭಾವ ಇರೋದಕ್ಕೆ ಭಕ್ತಿ ಕಲ್ಟ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡುತ್ತೋ, ಯಾವ ರೀತಿ ಭಕ್ತಿ ಕಲ್ಟ್ ಹೆಲ್ಪ್ ಮಾಡ್ತು ಅದ್ರ ಬಗ್ಗೆ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರೀಚಿಂಗ್ಸ್ ಆಫ್ ದಾಸಾಸ್ ಆ್ಯಂಡ್ ಸೈಂಟ್ಸ್. ಈ ದಾಸರು ಯಾರಿದ್ದಾರೆ ಅವರು ಮತ್ತು ಸಾಧು ಸಂತರು ಯಾರಿದ್ದಾರೆ ಅವ್ರು ಏನೇನು ಪ್ರೀಚ್ ಮಾಡಿದ್ರು, ಏನೇನು ಹೇಳ್ಕೊಟ್ರು ಜನಗಳಿಗೆ, ಅದ್ರ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ನೋಡೋಣ. ನೆಕ್ಸ್ಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ದಿ ಯೂನಿಕ್ ಫಿಲಾಸಫಿ ಆಫ್ ಸೂಫೀಸ್. ಈ ಸೂಫಿ ಸಂತರು ಅಂತ ಕೆಲವರು ಬರ್ತಾರೆ, ಅವ್ರು ಹೇಳ್ಕೊಟ್ಟಂಥ ಫಿಲಾಸಫಿ ಏನಿದೆ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇಷ್ಟೂ ಬಂದು ಇಂಟ್ರಡಕ್ಷನ್ ಮತ್ತು ಆಬ್ಜೆಕ್ಟಿವ್ಸ್. ಈಗ ಇಂಟ್ರಡಕ್ಷನ್ ಎಲ್ಲ ಮುಗೀತು, ಈಗ ಲೆಸನ್ ಪಾರ್ಟಿಗೆ ಬರೋಣ. ಇಂಡಿಯನ್ ಸೊಸೈಟಿ ಈಸ್ ಇನ್ಕ್ಲೂಸಿವ್ ಆಫ್ ಮೆನಿ ಕಲ್ಚರ್ಸ್. ನೋಡಿ, ಇಂಡಿಯಾದಲ್ಲಿ ಬಂದು ಒಂದು ರೀತಿ ಕಲ್ಚರ್ ಇಲ್ಲ, ಸುಮಾರು ರೀತಿ ಕಲ್ಚರ್ ಇದೆ. ನೀವು ಇಲ್ಲಿ ಒಂದು ಕಲ್ಚರ್ ಫಾಲೋ ಮಾಡ್ತಾ ಇರ್ತೀರಾ, ಒಂದು ದೇವ್ರಿಗೆ ಪೂಜೆ ಮಾಡ್ತಾ ಇರ್ತೀರಾ, ಗ್ರಾಮ ದೇವತೆ ಅಂತ. ಒಂದು 5 ಕಿಲೋಮೀಟ್ರ್ ಹೋದರೆ ಇನ್ನೊಂದು ಊರು ಬಂತು ಅಂದರೆ ಅಲ್ಲೇ ಒಂದು ರೀತಿ ಕಲ್ಚರ್ ಫಾಲೋ ಮಾಡ್ತಾರೆ, ಅಲ್ಲೇ ಒಂದು ರೀತಿ ದೇವ್ರನ್ನ ಪೂಜೆ ಮಾಡ್ತೀವಿ. ಈ ಥರ ಬರೀ ಒಂದು ಊರಿಗೂ ಇಷ್ಟು ಡಿಫ್ರೆನ್ಸ್ ಇತ್ತು ಅಂದರೆ ನೀವು ಒಂದು ದೇಶದಲ್ಲಿ ಎಷ್ಟು ಡಿಫ್ರೆನ್ಸ್ಗಳಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ ದಿಸ್ ಸೊಸೈಟಿ ಕ್ಯಾಸ್ಟ್ ಸಿಸ್ಟಮ್, ಸೂಪರ್ಸ್ಟಿಷನ್ಸ್ ಆ್ಯಂಡ್ ಸೂಡೋ ರಿಚುವಲ್ಸ್ ವೆರಿ ಡೀಪ್ ರೂಟೆಡ್. ನೋಡಿರಿ, ನಮ್ಮ ಸೊಸೈಟಿಯಲ್ಲಿ ಬಂದು ಕ್ಯಾಸ್ಟ್ ಸಿಸ್ಟಮ್ ಇರ್ಬೋದು, ಇವಾಗೂ ಕೂಡ ನೀವು ಕೇಳಿರ್ತೀರ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತೆಲ್ಲ ಹೇಳೋದು. ಜೊತೆಗೆ ಸೂಪರ್ಸ್ಟಿಷನ್ಸ್ ಅಂತ ಅಂದರೆ ಮೂಢನಂಬಿಕೆಗಳು. ಓಕೆ, ಬೆಕ್ಕು ಅಡ್ಡ ಬಂತು, ನಾನು ಹೋಗಬಾರ್ದು, ಬೆಕ್ಕು ಎಡದಿಂದ ಬಲಕ್ಕೆ ಹೋಯ್ತು ಕೆಟ್ಟದಾಗುತ್ತೆ, ಬಲ್ಲಿ ಮೇಲೆ ಬಿತ್ತು ಕೆಟ್ಟದಾಗುತ್ತೆ. ಈ ರೀತಿ ಸೂಪರ್ಸ್ಟಿಷನ್ಸ್ ಏನಿದೆ ಇದು ಕೂಡ ನಮ್ಮ ಸೊಸೈಟಿಯಲ್ಲಿ ತುಂಬ ಜಾಸ್ತಿ ಇದೆ. ಜೊತೆಗೆ ಸ್ಯೂಡೋ ರಿಚುವಲ್ಸ್, ಸುಮ್ಮನೆ ಹೋಗಿ ಏನೋ ತೆಂಗಿನಕಾಯಿ ಹೊಡಿತೀವಿ ಅಥವಾ ಇನ್ನೇನೋ ಕರ್ಪೂರ ಹಚ್ತೀವಿ, ಈ ಥರ ಕೆಲವು ಸ್ಯೂಡೋ ರಿಚುವಲ್ಸ್ ಇದೆ, ಬಲಿ ಕೊಡುವಂಥದ್ದು ಇರ್ಬೋದು. ಈ ಥರ ಎಲ್ಲ ಸುಮಾರಿದೆ. ಇಟ್ ವಾಸ್ ಬಿಲೀವ್ಡ್ ದಟ್ ಅಟೈನಿಂಗ್ ಮೋಕ್ಷ ಆರ್ ಸ್ಯಾಲ್ವೇಷನ್ ಫಾರ್ ದಿ ಕಾಮನ್ ಮ್ಯಾನ್ ವಾಸ್ ಇಂಪಾಸಿಬಲ್. ನೋಡಿರಿ, ಇವಾಗೇನು ಈ ಥರ ಎಲ್ಲ ಸಿಸ್ಟಮ್ ಎಲ್ಲ ಸುಮಾರು ವರ್ಷದಿಂದ ಒಂದು 700-800 ಇಯರ್ಸ್ ಬ್ಯಾಕ್ ಏನಾಗಿತ್ತು ಅಂತೇಳಿದ್ರೆ, ನೀವು ಕೇಳಿರ್ತೀರ ಮೋಕ್ಷ ತೊಗೊಳ್ಳೋದು ಅಥವಾ ಮುಕ್ತಿ ಪಡೆಯೋದು ಅಂತೇಳಿ. ಇದು ಕಾಮನ್ ಪರ್ಸನ್ಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕಂದರೆ ಆ ಒಂದು ಮೋಕ್ಷ ತೊಗೊಳ್ಬೇಕು ಅಂದರೆ ಅದಕ್ಕೆ ಏನೇನು ಸಾಧನೆ ಮಾಡಬೇಕು ಅಂತ ಇರುತ್ತಲ್ಲ, ಅದು ತುಂಬ ರಿಚ್ ಪೀಪಲ್ ಅಥವಾ ತುಂಬ ಪವರ್ಫುಲ್ ಪೀಪಲ್ಗೆ ಮಾತ್ರ ಸಾಧ್ಯ ಆಗೋಗಿತ್ತು. ದಿ ಮಿಡಿವಲ್ ಸೊಸೈಟಿ ವಾಸ್ ಅಂಡರ್ ದಿ ಇಂಪ್ರೆಷನ್ ದಟ್ ದಿ ಕಾಮನ್ ಪೀಪಲ್ ವೇರ್ ನಾಟ್ ಎಲಿಜಿಬಲ್ ಫಾರ್ ಸಚ್ ಎ ಡೆಸ್ಟಿನಿ.
ಮಿಡಿವಲ್ ಸೊಸೈಟಿಯಲ್ಲಿ ಇಂಡಿಯಾದಲ್ಲಿ ಒಂದು 1200 1300 ಇಯರ್ಸ್ ಆ ಟೈಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಜನಗಳೆಲ್ಲ ಏನು ಫೀಲ್ ಆಗಿದ್ರು, ಕಾಮನ್ ಪೀಪಲ್ ನಮ್ಮ ಥರ ನಿಮ್ಮ ಥರ ಇರೋಂಥ ಸಾಮಾನ್ಯ ಜನಗಳಿಗೆ ಯಾವುದೇ ರೀತಿ ಮೋಕ್ಷ ಸಿಗಲ್ಲ ಅಂತ ಅಂದ್ಕೊಂಡಿದ್ರು. ಡ್ಯೂರಿಂಗ್ ದಿಸ್ ಪೀರಿಯಡ್ ಸೈಂಟ್ಸ್ ಆಫ್ ಭಕ್ತಿ ಕಲ್ಟ್ ಆ್ಯಂಡ್ ಸೂಫಿ ಟ್ರೆಡಿಷನ್ ಬ್ರಾಟ್ ಇನ್ ಎ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್. ಈ ಟೈಮಲ್ಲಿ ಬರ್ತಾರೆ ಭಕ್ತಿ ಕಲ್ಟಿಗೆ ಸೇರಿರುವಂಥ ಒಂದು ಸಾಧು ಸಂತರೆಲ್ಲ ಬರ್ತಾರೆ, ಸೂಫಿಸಮ್ಗೆ ಸೇರಿರುವಂಥ ಸೂಫಿಗಳೆಲ್ಲ ಬರ್ತಾರೆ. ಇವ್ರು ಬಂದು ಏನು ಹೇಳ್ತಾರೆ, ಇಲ್ಲ ನೀವು ಬರೀ ರಿಚ್ ಪೀಪಲ್ ಮತ್ತು ಪವರ್ಫುಲ್ ಪೀಪಲ್ಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಮೋಕ್ಷ ಸಿಗುತ್ತೆ, ಅದನ್ನು ನಾವು ಹೇಳ್ಕೊಡ್ತೀವಿ ಅಂತೇಳಿ ಕೆಲವು ರಿಫಾರ್ಮ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇ ಸ್ಟ್ರೆಸ್ಡ್ ದಿ ಇಂಪಾರ್ಟೆನ್ಸ್ ಆಫ್ ಗ್ಲೋಬಲ್ ಬ್ರದರ್ಹುಡ್ ಆ್ಯಂಡ್ ಥಾಟ್ ದಟ್ ಭಕ್ತಿ ಈಸ್ ದ ಬೆಸ್ಟ್ ವೇ ಟು ಅಟೈನ್ ಮೋಕ್ಷ. ಇವ್ರು ಏನು ಹೇಳಿದ್ರು ಅಂದರೆ, ಗ್ಲೋಬಲಿ ಇಡೀ ಭೂಮಿಯಲ್ಲಿರೋರೆಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರಬೇಕು, ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಇರಬೇಕು ಅಂತ ಹೇಳ್ಕೊಟ್ರು. ಜೊತೆಗೆ ಏನು ಹೇಳಿದ್ರು, ಮೋಕ್ಷ ಸಿಗಬೇಕು ಅಂತೇಳಿದ್ರೆ ಒಳ್ಳೆ ಆದಿ ಯಾವುದು ನೋಡಿ, ನಮ್ಮ ಹಿಂದೂ ಟ್ರೆಡಿಷನಲ್ಲೆಲ್ಲ ಯಾವ ಥರ ಇದೆ ಅಂದರೆ, ದೇವ್ರ ಹತ್ರ ಹೋಗೋಕ್ಕೆ ಅಥವಾ ಮೋಕ್ಷ ಪಡೆಯೋಕ್ಕೆ ಒಂದೇ ದಾರಿ ಅಲ್ಲ, ಎಷ್ಟೊಂದು ದಾರಿ ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಇವ್ರು ಏನು ಹೇಳಿದ್ರು, ಭಕ್ತಿ ಇದ್ದರೆ ನಿಮ್ಮಲ್ಲಿ ಆ ಒಂದು ಡಿವೋಷನ್ ಅನ್ನೋದಿತ್ತು ಅಂತೇಳಿದ್ರೆ ನಿಮಗೆ ಮೋಕ್ಷ ಸಿಗುತ್ತೆ, ಇದೇನೇ ಒಳ್ಳೆ ದಾರಿ ಅಂತಂದ್ಬಿಟ್ಟು ಹೇಳ್ಕೊಟ್ರು ಜನಗಳಿಗೆ. ದಿಸ್ ಪಾತ್ ಈಸ್ ಕಾಲ್ಡ್ ಆ್ಯಸ್ ಭಕ್ತಿ ಕಲ್ಟ್. ಈ ಒಂದು ಆದಿ ಬರೀ ದೇವ್ರನ್ನ ಭಜನೆ ಮಾಡಿಕೊಂಡು ಅಥವಾ ದೇವ್ರನ್ನ ಯಾವಾಗೂ ಒಂದು ರೀತಿ ಧ್ಯಾನ ಮಾಡ್ಕೊಂಡಿರೋವಂಥದ್ದು, ಈ ರೀತಿ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳೋವಂಥದ್ದು. ದಿ ವರ್ಡ್ ಭಕ್ತಿ ಈಸ್ ದಿ ಫಾರ್ಮ್ ಆಫ್ ಸ್ಯಾನ್ಸ್ಕ್ರಿಟ್ ವರ್ಡ್ ಭುಜ್. ನೋಡಿರಿ, ಭಕ್ತಿ ಅನ್ನೋ ವರ್ಡ್ ಬಂದು ಸ್ಯಾನ್ಸ್ಕ್ರಿಟಿಂದ ತೊಗೊಂಡಿದ್ದಾರೆ. ಇದ್ರ ವರ್ಡ್ ಭುಜ್ ಅನ್ನೋದು ರಿಯಲ್ ವರ್ಡ್ ಸ್ಯಾನ್ಸ್ಕ್ರಿಟಲ್ಲಿ. ಭುಜ್ ಅಂತ ಹೇಳಿದ್ರೆ ಆ ರಿಯಲ್ ಮೀನಿಂಗ್ ಬಂದು ನಾಲೆಡ್ಜ್ ಅಂತ ಅರ್ಥ. ಜಿಸ್ಟ್ ಆಫ್ ಭಕ್ತಿ ಕಲ್ಟ್. ಭಕ್ತಿ ಕಲ್ಟ್ ಅಂದರೆ ಏನು, ಜಸ್ಟ್ ಒಂದು ಸಿಂಪಲ್ ಇದರಲ್ಲಿ ನೋಡ್ಬೇಡೋಣ. ಭಕ್ತಿ ಕಲ್ಟ್ ಕಂಡೆಮ್ಡ್ ಡಿಸ್ಕ್ರಿಮಿನೇಷನ್, ಇಟ್ ಪ್ರೀಚ್ಡ್ ಈಕ್ವಾಲಿಟಿ. ಭಕ್ತಿ ಕಲ್ಟ್ ಏನು ಹೇಳುತ್ತೋ, ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ, ನೀವು ಆ ಕ್ಯಾಸ್ಟು ಈ ಕ್ಯಾಸ್ಟು ಹೆಣ್ಣು ಗಣ್ಣು ಈ ಥರ ಎಲ್ಲ ಯಾವುದೇ ರೀತಿ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ. ಮತ್ತು ಈಕ್ವಾಲಿಟಿ, ಎಲ್ಲರೂ ಈಕ್ವಲ್, ನೀವು ತುಂಬ ರಿಚ್ ಇರ್ಬೋದು ಮತ್ತು ತುಂಬ ಬಡವ ಇರ್ಬೋದು, ದೇವ್ರ ಮುಂದೆ ನಾವೆಲ್ಲ ಕೂಡ ಈಕ್ವಲ್ ಅಂತ ಹೇಳಿದ್ರು. ದಿ ಸೈಂಟ್ಸ್ ಆಫ್ ಭಕ್ತಿ ಕಲ್ಟ್ ಅಪೋಸ್ಡ್ ಆ್ಯಂಡ್ ಕಂಡೆಮ್ಡ್ ಸೂಪರ್ಸ್ಟಿಷಿಯಸ್ ಪ್ರಾಕ್ಟೀಸಸ್. ಈ ಭಕ್ತಿ ಕಲ್ಟಲ್ಲಿ ಇದ್ದಿದ್ದಂಥ ಸಾಧು ಸಂತರೆಲ್ಲ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಸೂಪರ್ಸ್ಟಿಷನ್ಸ್ ಇರುತ್ತಲ್ಲ, ಈ ಬಲ್ಲಿ ಬಿದ್ದರೆ ಕೆಟ್ಟದಾಗುತ್ತೆ, ಬೆಕ್ಕು ಬಂದರೆ ಕೆಟ್ಟದಾಗುತ್ತೆ, ಇನ್ನೊಂದು ಕತ್ತೆಯನ್ನು ನೋಡಿದ್ರೆ ಒಳ್ಳೆಯದಾಗುತ್ತೆ, ಈ ರೀತಿ ಎಲ್ಲ ಹೇಳ್ತಾ ಇದ್ರಲ್ಲ, ಅದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಅದನ್ನು ಫಾಲೋ ಮಾಡಬಾರ್ದು ಅಂತ ಹೇಳ್ತಾರೆ. ಮೂರನೇದಾಗಿ, ದೇ ಅಂಡರ್ಟುಕ್ ದಿ ಟಾಸ್ಕ್ ಆಫ್ ಯುನೈಟಿಂಗ್ ದಿ ಹಾರ್ಟ್ಸ್ ಆಫ್ ಪೀಪಲ್. ಇವ್ರೇನು ಮಾಡಿದ್ರು, ಜನಗಳಲ್ಲಿ ಬೇರೆ ಬೇರೆ ಕ್ಯಾಸ್ಟು ಬೇರೆ ಬೇರೆ ಕಲ್ಚರ್ ಅಂತೆಲ್ಲ ತುಂಬ ಡಿವಿಷನ್ಸ್ ಜಾಸ್ತಿ ಇತ್ತು. ಈ ಸಂತರೆಲ್ಲ ಏನು ಮಾಡಿದ್ರು, ಜನಗಳನ್ನ ಯುನೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಒಂದೇ, ನಾವೆಲ್ಲ ಅಣ್ಣ ತಮ್ಮಂದರು ಅಂತ ಯುನೈಟ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಸೂಫಿ ಸೈಂಟ್ಸ್, ಧರ್ಮ ಈಸ್ ಲವ್ ಆ್ಯಂಡ್ ಸರ್ವಿಸ್ ಟು ಮ್ಯಾನ್ಕೈಂಡ್. ಸೂಫಿ ಸಂತರ ಪ್ರಕಾರ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಧರ್ಮ ಅಥವಾ ನಾವು ಫಾಲೋ ಮಾಡೋವಂಥ ರಿಲಿಜನ್ನು ಅಥವಾ ನಾವು ಫಾಲೋ ಮಾಡೋವಂಥ ಒಂದು ಡ್ಯೂಟಿ ಏನಿದೆ ಅಂದರೆ ಜನಗಳಿಗೆ ಸೇವೆ ಮಾಡುವಂಥದ್ದು. ಇವಾಗ ನಮ್ಮಲ್ಲೂ ಕೂಡ ಇದೆಯಲ್ವಾ, ಜನಸೇವೆ ಜನಾರ್ದನ ಸೇವೆ ಅಂತ, ಆ ರೀತಿ. ಗಾಡ್ ಈಸ್ ಒನ್ ನಾಟ್ ಮೆನಿ ದೇ ಪ್ರೀಚ್ಡ್. ಇವ್ರು ಇನ್ನೂ ಏನು ಹೇಳಿದ್ರು, ಎಲ್ಲ ದೇವರು ಒಂದೇ, ನೀವು ಈಶ್ವರಂಗೆ ಪೂಜೆ ಮಾಡಿರಿ, ವಿಷ್ಣುಗೆ ಪೂಜೆ ಮಾಡಿರಿ, ಇದೆಲ್ಲ ಏನು ಸಪ್ರೇಟ್ ಹೆಸರುಗಳು ಮಾತ್ರ ಇರೋವಂಥದ್ದು, ಆದರೆ ರಿಯಲಾಗಿ ದೇವರು ಒಬ್ಬನೇ ಇರೋದು ಅಂತ ಹೇಳ್ತಾರೆ. ಡಿವಿಷನ್ 3.1 ಭಕ್ತಿ ಹೆರಿಟೇಜ್ ಇನ್ ಸೌತ್ ಇಂಡಿಯಾ. ನೋಡಿ, ನಾನು ಮೊದಲು ಇಂಟ್ರೊಡಕ್ಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ದೆ, ಈ ಒಂದು ಚಾಪ್ಟರಲ್ಲಿ ಬಂದು ಸೌತ್ ಇಂಡಿಯಾ ಅಂತ ಬಂದಿರೋಂಥ ಸಂತರು ಯಾರಿದ್ದಾರೆ ಅವ್ರ ಬಗ್ಗೆ ಒಂದು ಡಿವಿಷನ್ ಇದೆ, ಮತ್ತು ನಾರ್ತ್ ಇಂಡಿಯಾಯಿಂದ ಯಾರ್ಯಾರಿದ್ರು ಸಂತರು ಅವ್ರದ್ದು ಸಪ್ರೇಟ್ ಡಿವಿಷನ್ ಇದೆ ಅಂತ. ಆದರೆ ಕೊರೋನಾ ಇಶ್ಯೂಸಿಂದ 2020-21 ಅಕಾಡೆಮಿಕ್ ಇಯರಲ್ಲಿ ಬರೀ ಸೌತ್ ಇಂಡಿಯಾ ಸಂತರ ಬಗ್ಗೆ ಮಾತ್ರ ಇದೆ ಅಂದರೆ ಕರಿಕ್ಯುಲಮ್. ನಾರ್ತ್ ಇಂಡಿಯಾದ ಬಗ್ಗೆ ನೀವು ಬೇರೆ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರ. ಈಗ ಒಬ್ಬೊಬ್ಬರ ಬಗ್ಗೆ ನೋಡ್ತಾ ಹೋಗೋಣ, ಯಾರ್ಯಾರಿದ್ರು, ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಬಗ್ಗೆ ಫುಲ್ಲಿ ಡೀಟೇಲಾಗೆ, ಫುಲ್ಲಿ ಡೀಟೇಲ್ ಅಲ್ಲ, ಜಸ್ಟ್ ಒಂದು ಸಮ್ಮರಿ ನೋಡೋಣ ಅವ್ರು ಯಾರ್ಯಾರು ಅಂತ. ಮೊದಲನೇದಾಗಿ ಆಂಡಾಳ್ ಅಂತ. ಆಂಡಾಳ್ ಈಸ್ ಒನ್ ಆಫ್ ದಿ 12 ಆಲ್ವಾರ್ಸ್, ದಿ ವಿಷ್ಣು ಡಿವೋಟೀಸ್ ಆಫ್ ತಮಿಳ್ನಾಡು. ನೋಡಿರಿ, ತಮಿಳ್ನಾಡು ರೀಜನ್ಗೆ ಸೇರಿರೋವಂಥವ್ರು ಇವರು ವಿಷ್ಣುನ ಪೂಜೆ ಮಾಡ್ತಾ ಇರ್ತಾರೆ. ನೋಡಿರಿ, ಆಲ್ವಾರ್ಸ್ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ 12 ಜನ ಅಂತ ಇರ್ತಾಯಿದ್ರು, ಅದರಲ್ಲಿ ಇವರು ಕೂಡ ಒಬ್ಬರು. ಶಿ ವಾಸ್ ಅನ್ ಅಡಾಪ್ಟೆಡ್ ಡಾಟರ್ ಆಫ್ ವಿಷ್ಣುಚಿತ. ವಿಷ್ಣುಚಿತ ಅನ್ನೋಂಥ ವ್ಯಕ್ತಿ ಇವ್ರನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ದತ್ತಕ್ಕೆ ತೊಗೊಂಡಿರ್ತಾರೆ. ವಿಷ್ಣುಚಿತ ವಾಸ್ ಅನ್ ಆಲ್ವಾರ್, ದೇ ವರ್ ಆಲ್ಸೋ ಕಾಲ್ಡ್ ಪೆರಿ ಆಲ್ವಾರ್. ವಿಷ್ಣುಚಿತ ಅನ್ನೋಂಥ ವ್ಯಕ್ತಿ ಕೂಡ ಇವರು ಕೂಡ ಆಲ್ವಾರ್ ಆಗಿರ್ತಾರೆ, ಅಂದರೆ ವಿಷ್ಣುನ ಪೂಜೆ ಮಾಡೋವಂಥ ಡಿವೋಟಿ ಆಗಿರ್ತಾರೆ. ಇವ್ರನ್ನ ಪೆರಿ ಆಲ್ವಾರ್ ಅಂತ ಕೂಡ ಕರೀತಾ ಇರ್ತಾರೆ, ಅಥವಾ ದೊಡ್ಡ ಆಲ್ವಾರ್ ಅಂತ ಹೇಳ್ಬಿಟ್ಟು. ಆಂಡಾಳ್ಸ್ ಒರಿಜಿನಲ್ ನೇಮ್ ವಾಸ್ ಗೋಡದೇವಿ. ಇವರ ರಿಯಲ್ ಹೆಸರು ಬಂದು ಗೋಡದೇವಿ ಅಂತ ಇರುತ್ತೆ, ಆಮೇಲೆ ಇವರು ಆಂಡಾಳ್ ಅಂತ ಹೆಸರು ಚೇಂಜ್ ಮಾಡ್ಕೊಳ್ಳೋದು.
ದೇ ವೇರ್ ಡಿವೋಟೀಸ್ ಆಫ್ ಕೃಷ್ಣ. ಇವರು ಕೃಷ್ಣನ ಭಕ್ತರಾಗಿರ್ತಾರೆ, ಕೃಷ್ಣನ ಪೂಜೆ ಮಾಡ್ತಾ ಇರ್ತಾರೆ. ಹರ್ ಫಾದರ್ ವಾಸ್ ಮೇಕಿಂಗ್ ಫ್ಲವರ್ ಗಾರ್ಲೆಂಡ್ಸ್ ಆ್ಯಂಡ್ ಆಫರ್ಡ್ ಇಟ್ ಟು ಕೃಷ್ಣ ಟೆಂಪಲ್ ಆಫ್ ಶ್ರೀವಿಲ್ಲಿಪುತ್ತೂರ್. ಇವ್ರ ತಂದೆ ಬಂದು ಈ ಹೂವುಗಳಲ್ಲಿ ಹಾರ ಮಾಡಿಬಿಟ್ಟು ಅದನ್ನು ಶ್ರೀವಿಲ್ಲಿಪುತ್ತೂರ್ ಅಂತ ಒಂದು ಜಾಗದಲ್ಲಿ ಕೃಷ್ಣನ ದೇವಸ್ಥಾನ ಇರುತ್ತೆ, ಅಲ್ಲಿ ದೇವ್ರಿಗೆ ಹಾಕ್ತಾ ಇರ್ತಾರೆ. ಆಂಡಳ್ ಲವ್ಡ್ ಕೃಷ್ಣ ಆ್ಯಂಡ್ ಶಿ ಕ್ಲೈಮ್ ದಟ್ ಈ ವಾಸ್ ಹರ್ ಹಸ್ಬೆಂಡ್. ಆಂಡಳ್ ಏನು ಹೇಳ್ತಾಳೆ, ಇವ್ರಿಗೆ ಕೃಷ್ಣ ತುಂಬ ಇಷ್ಟ ಆಗಿಬಿಟ್ಟು ನಾನು ಕೃಷ್ಣನೇ ನನ್ನ ಗಂಡ ಅಂತ ಹೇಳ್ಬಿಟ್ಟು ಇವರು ಡಿಸೈಡ್ ಮಾಡ್ತಾರೆ. ಶಿ ರೋಟ್ ತಿರುಪಾಮೈ ಆ್ಯಂಡ್ ಡೆಡಿಕೇಟೆಡ್ ಟು ಗಾಡ್. ಇವರು ತಿರುಪಾಮೈ ಅಂತೇಳ್ಬಿಟ್ಟು ಒಂದು ಬುಕ್ ಬರೀತಾರೆ ಅಥವಾ ಒಂದು ವರ್ಕ್ ರೆಡಿ ಮಾಡ್ತಾರೆ, ಮಾಡಿಬಿಟ್ಟು ಅದನ್ನು ದೇವ್ರಿಗೆ ಸಮರ್ಪಿಸ್ತಾರೆ. ಇನ್ ತಮಿಳ್ನಾಡು ತಿರುಪಾಮೈ ವ್ರತ ಅಂದರೆ ಒಂದು ವ್ರತಗಳು ಆಚರಿಸ್ತಾರಲ್ಲ ಇಲ್ಲಿ, ಅದೇ ಥರ ಅಲ್ಲೂ ಒಂದು ತಿರುಪಾಮೈ ವ್ರತ ಅಂತ ಇದೆ. ಇದು ತುಂಬ ಫೇಮಸ್ ಕೂಡ ಆಗಿದೆ. ಅಕಾರ್ಡಿಂಗ್ ಟು ಆಲ್ವಾರ್ಸ್ ಆಲ್ ವಿಷ್ಣು ಡಿವೋಟೀಸ್ ಆರ್ ಈಕ್ವಲ್ ಆ್ಯಂಡ್ ದರ್ ಬರ್ತ್ ಶುಡ್ ನಾಟ್ ಬಿ ಕ್ವೆಶನ್ಡ್. ನೋಡಿರಿ, ಆಲ್ವಾರ್ಸ್ ಪ್ರಕಾರ ಏನು ಅಂದರೆ ವಿಷ್ಣು ಡಿವೋಟೀಸ್ ಯಾರ್ಯಾರು ಇರ್ತಾರೆ, ವಿಷ್ಣುನ ಇನ್ಕಾರ್ನೇಷನ್ಸ್ ಏನಿದೆ, ಅವತಾರಗಳು, ಅವನ್ನ ಪೂಜೆ ಮಾಡುವಂಥ ಎಲ್ಲರೂ ಕೂಡ ಈಕ್ವಲ್ ಆಗಿರ್ತಾರೆ. ಇವರು ಕೀಳ್ಜಾತಿ ಮೇಲ್ಜಾತಿ ಈ ಥರ ಎಲ್ಲ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್ ದೇ ಬಿಲೀವ್ಡ್. ಕ್ಯಾಸ್ಟ್ ಮೂಲಕ ಏನಾದರೂ ಡಿಸ್ಕ್ರಿಮಿನೇಟ್ ಮಾಡಿದ್ರು ಅಂದರೆ ಅದು ಒಂದು ಕ್ರಿಮಿನಲ್ ಅಫೆನ್ಸು, ತುಂಬ ಕೆಟ್ಟದದು ಅಂತ ಕೂಡ ಹೇಳಿದ್ದಾರೆ.